ಕೋಲಾರ ಎಸ್ ಸಿ ಮಾದೇವಪ್ಪನವರು ಮೂಲತಃ ಸಂಘಟನೆ ಅಂತ ಬೆಳೆದಂತ ಮಹಾನ್ ನಾಯಕರವರು. ಮೂಲ ಅವ್ರ ಸಂಘಟನೆ ಅವರು DSS ನಿಂದ ಬಂದಂತವ್ರು. ಸಮಾಜವಾದವನ್ನು ಒಪ್ಪಿಕೊಂಡು ಸಿದ್ದರಾಮಯ್ಯ ಜೊತೆ ರಾಜಕಾರಣ ಮಾಡಿಕೊಂಡು ಬಂದಂತವ್ರು. ಇಲ್ಲಿ ನಮ್ಮ ರಾಜ್ಯದಲ್ಲಿ ಈ ಸಂವಿಧಾನ ಉಳಿಸಿ ಹೋರಾಟವನ್ನ ಬಹಳ ಪ್ರಮುಖವಾಗಿ ಆಯ್ತಾ ಈಗ ವಿಜೃಂಭಣೆಯಿಂದ ಮಾಡಿ ಎಲ್ಲ ಅವೇರ್ನೆಸ್ ತಂದಂತ ಮಹಾನ್ ವ್ಯಕ್ತಿ. ಆಮೇಲೆ ತಾಯಿ ಮನಸ್ಸಿರುವಂತ ಒಬ್ಬ ಮಹಾನ್ ನಾಯಕ. ಬರೀ ದಲಿತರನ್ನ ಅಲ್ಲ, ಎಲ್ಲ ಜಾತಿಯ ಬಡವರನ್ನ, ಎಲ್ಲ ವರ್ಗದ ಪ್ರಜೆಗಳನ್ನು ಕೂಡ ಅವರು ಕನ್ಸರ್ನ್ ಮಾಡುವಂತ ಆ ಕೆಪಾಸಿಟಿ, ಆ ಜನ ಆಕರ್ಷಣೆ ಇರುವಂತ ಮಹಾನ್ ಲೀಡರು. ಅಂತ ಲಾಡನ್ನ ಇವರು ಕಣಗಣಿಸ್ಬಿಟ್ರು ಕಾಂಗ್ರೆಸ್ನವರು. ಮುಂದಿನ ದಿನಗಳಲ್ಲಿ ಎಲ್ಲ ಒಂದ್ ಕಡೆ ನಷ್ಟ ಆಗ್ಬೋದು. ಅದು ಹೈಕಮಾಂಡ್ ಮನಗಂಡು ಅವರಿಗೆ ಸೂಕ್ತವಾದ ಪ್ರಾತಿನಿಧ್ಯವನ್ನು ಕಲ್ಪಿಸಿದ್ರೆ ಈ ವರ್ಗದ ಜನ ಮತ್ತೆ ಎಲ್ಲ ಸಂತೃಪ್ತರಾಗಿ ಕಾಂಗ್ರೆಸ್ ಪರ ಒಲವು ಮೂಡಿದ್ದಾರೆ ಅಂತ ನಮ್ಮ ಭಾವನೆಗಳು. ನಿಮ್ಮ ದಲಿತ ಸಮುದಾಯದಲ್ಲಿ ಯಾರೋ ಮಲ್ಲಿಕಾರ್ಜುನ ಖರ್ಗೆ ಮಗ ಪ್ರಿಯಾಂಕ ಖರ್ಗೆ ಗೃಹ ಮಂತ್ರಿ ಮಾಡಿದ್ರು, ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಮಾಡಿದ್ರು, ಎಸ್.ಸಿ. ಮಾದೇವಪ್ಪರನ್ನ ಕಡೆಗಣಿಸೋರು ಸರ್. ಈಗ ಅದಕ್ಕೆ ಎಲ್ಲ ನಾವು ಈ ದಿನ ಪ್ರತಿಭಟನೆ ಹಮ್ಮಿಕೊಂಡು ಎಲ್ಲಾ ಜಿಲ್ಲೆಗಳಿಂದ ಬಂದು ಈ ಡಿಸಿಯನ್ನು ಮುಟ್ಟಿಸಬೇಕು ಅಂತ ಹೈಕಮಾಂಡ್ಗೆ ಮತ್ತೆ ಸರ್ಕಾರಕ್ಕೆ ಕಳಿಸ್ಬೇಕು, ಮುಖ್ಯಮಂತ್ರಿಗಳ ತನಕ ಈ ಸಬ್ಜೆಕ್ಟ್ ಹೋಗ್ಬೇಕಂತ ನಾವು ಅಲ್ಲಿ ಹೋರಾಟ ಮಾಡ್ತಿರೋದು. ಅವ್ರ ಪರ 100% ಮುಟ್ಟಿರುತ್ತೆ ಸರ್ ಅವ್ರಿಗೆ. 100% ಮುಟ್ಟಿರುತ್ತೆ. 100% ಈಗ ನಾವೆಲ್ಲ ಸೇರೋದು ಅದಕ್ಕೆ ಅಲ್ವಾ, ಹೋಗ್ಲೇಬೇಕು, ಅದು ತಲುಪಲೇಬೇಕು, ಅವ್ರು ಪರಿಗಣಿಸ್ಬೇಕು. ಇಲ್ಲ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತದೆ. ಸಿಗಬಹುದು ಅನ್ಕೊಂಡಿದೀವಿ ನಾವು, ಸಿಗಬಹುದು ಅಂತಾನೆ ಮಾಡ್ತಾ ಇದೀವಿ. ನಾವು ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ. ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಹೋರಾಟ ಪ್ರತಿಭಟನೆ ಎಲ್ಲ ನಡೀತದೆ. ನಿಜ ಆಗಲ್ಲ ಸರ್. ಮುಂದಿನ ದಿನಗಳಲ್ಲಿ ನಿಜವಾಗುತ್ತೆ. ಬೇರೆ ರಾಜ್ಯಗಳೆಲ್ಲ ಮಾಡಿದ್ದಾರೆ. ಈಗ ಪಂಜಾಬಲ್ಲಿ ಮಾಡಿದ್ದಾರೆ, ದಲಿತ ಸಿಎಂ ಪಂಜಾಬಲ್ಲಿ ಮಾಡಿದ್ರು. ಇದಕ್ಕೆ ಮುಂಚೆ ಆಂಧ್ರದಲ್ಲಿ ಕೂಡ ಮಾಡಿದ್ರು. ಈಗ ಮುಂದಿನ ದಿನಗಳಲ್ಲಿ ಮಾಡ್ಬೋದೇನೋ. ವ್ಯಕ್ತಿ ಇವರೇ ಅಂತಲ್ಲ, ಯಾರಾದ್ರೂ ದಲಿತರು ಆಗ್ಬೋದು. ನಿಮ್ಮ ಸಮಾಜದಲ್ಲಿ ಯಾರಾದ್ರೂ ದಲಿತ ಮುಖ್ಯಮಂತ್ರಿ ಆಗ್ಬೋದು, ಆಗೋ ಭರವಸೆ ಇದೆ. ಆಗ್ಬೋದು, ಬಹುಶಃ ಆಗಲೇ ಆಗುತ್ತೆ. ಅಟ್ಲೀಸ್ಟ್ ಅಲ್ಲ, ಜನ ಎಲ್ಲ ಸರ್ಕಾರ ಬಂದಂತ ಸರ್ಕಾರಗಳು ಯಾವುದೇ ಸರ್ಕಾರ ಬರಲಿ, ಕಾಂಗ್ರೆಸ್ ಬರಲಿ, ಬಿಜೆಪಿ JDS ಅಲಯನ್ಸ್ ಬರಲಿ, ಮುಂದಿನ ದಿನಗಳಲ್ಲಿ ದಲಿತ ಸಿಎಂ ಮಾಡಿಲ್ಲ ಅಂದ್ರೆ ಇದು ಬಹಳ ಅಭಾಸ ಆಗ್ತದೆ. ಬಟ್ ಆಗ ಸಮುದಾಯಗಳಿಗೆ ನಾವು ನ್ಯಾಯ ಕೊಟ್ಟಂಗೆ ಆಗಲ್ಲ ಅಲ್ವಾ ಸರ್? ಅಲ್ಲ, ಇಂಥವ್ರ ನಾಯಕ ದಲಿತ ಶಾಸಕರನ್ನ ಮೆಟ್ಟನ್ನಾಗಿ ಮಾಡ್ಕೊಂಡು ಮುಖ್ಯಮಂತ್ರಿಯಾಗಿ ದಲಿತರನ್ನ ತುಳಿತಕ್ಕಂಥ ಹುನ್ನಾರವನ್ನ ಇವತ್ತು ಕೈಗೆ ಎಳಿತಾ ಇದ್ದೇವೆ ನಾವು. ಸಿದ್ದರಾಮಯ್ಯ ಅವರೇ, ನಿಮ್ಮ ಜೊತೆ ಹೊರಗೆ ಮಂತ್ರಿಯಾಗಿದ್ದಂತ, ನಿಮ್ಮನ್ನೇ ನಂಬಿದ್ದಂತ ಮಾದೇವಪ್ಪ ಅವರು ಈ ಮೋಸ ಆದಾಗ ನೀವು ನಾನು ಕಾಂಗ್ರೆಸ್ ಪಕ್ಷ ತೊರೆದು ಅಹಿಂದ ಪಕ್ಷವನ್ನ ಮತ್ತೆ ಈ ರಾಜ್ಯದಲ್ಲಿ ಕಟ್ಟಿದೆ ಎಂದು ಹೇಳ್ಬೇಕಾಗಿತ್ತು. ಈ ಆಕ್ರೋಶ ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳು, ಬೌದ್ಧ ಭಿಕ್ಕುಗಳು ಮತ್ತು ಎಲ್ಲ ದಲಿತ ನಾಯಕರಲ್ಲಿ ಇದೆ. ಕೆಲವರು ಬರಕ್ಕಾಗಿಲ್ಲ, ಗೊತ್ತು ಏನು ಬಂದಿಲ್ಲ, ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತ ಗೊತ್ತು. ಸಿದ್ದರಾಮಯ್ಯ ಅವರು ತಮ್ಗೆ ಏನಾದ್ರು ಮಾಡ್ಬೋದು ಅಂತ ಆಸೆ ಆಕಾಂಕ್ಷಿಸಿದಂತ ಕೆಲವರು ಬಂದಿಲ್ಲ. ಎಲ್ಲರಿಗೆ ಎಷ್ಟು ಜನ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕರ ರಾಷ್ಟ್ರೀಯ ಅಧ್ಯಕ್ಷನಾಗಿ, ಅವರೇ ಸಂಸ್ಥಾಪನಾ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರ ಉಪಾಧ್ಯಕ್ಷನಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂತ ಪೀಪಲ್ಸ್ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ
ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್! ನಮ್ಮ ಬೇಡಿಕೆ ಈಡೇರಬೇಕು. ನಮ್ಮ ಬೇಡಿಕೆ ಈಡೇರಬೇಕು. ಮಹದೇವಪ್ಪನವರಿಗೆ ಸಚಿವ ಸ್ಥಾನ ಸಿಗಲಿ. ಮಹದೇವಪ್ಪನವರಿಗೆ ಸಚಿವ ಸ್ಥಾನ ಸಿಗಲಿ. Come on.